ಫ್ರೆಂಡ್ಸ್, ಗುರುದೇವ್ IAS KS ಆ್ಯಂಡ್ ಬ್ಯಾಂಕಿಂಗ್ ಅಕಾಡೆಮಿ ಧಾರವಾಡ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸತೀಶ್ ಬೆನಕಟ್ಟಿ ಸರ್ ಮಾತನಾಡ್ತಾ ಇರೋದು. ನಾನು ಕಳೆದ 11 ವರ್ಷಗಳಿಂದ ಭಾರತದ ಸಂವಿಧಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಲವಾರು ತರಬೇತಿ ಸಂಸ್ಥೆಗಳಲ್ಲಿ ಪಾಠ ಬೋಧನೆ ಮಾಡ್ತಾ ಬಂದಿದ್ದೇನೆ ಸ್ನೇಹಿತರೆ. ಇವತ್ತು ಗುರುದೇವ್ ಅಕಾಡೆಮಿಯಲ್ಲಿ ನಾನು ಭಾರತದ ಸಂವಿಧಾನದ ಉಪನ್ಯಾಸಕರಾಗಿ ಕಳೆದ 2 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೇನೆ ಸ್ನೇಹಿತರೆ, ಇವತ್ತು ಭಾರತದ ಸಂವಿಧಾನ ವಿಷಯದ ಮೇಲೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಅದು ಭಾರತದ ಸಂವಿಧಾನದ ವಿಷಯದಲ್ಲಿ ಒಂದು ನಿರ್ದಿಷ್ಟವಾದ ಆ ಟಾಪಿಕ್ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ಇವತ್ತು ನಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಟಾಪಿಕ್ ಯಾವುದಪ್ಪ ಅಂತಂದ್ರೆ ಜಂಟಿ ಅಧಿವೇಶನ, ಜಾಯಿಂಟ್ ಸೆಷನ್ ಆಫ್ ದ ಪಾರ್ಲಿಮೆಂಟ್. ಇಲ್ಲಿ ಸಂಸತ್ತಿನ ಜಂಟಿ ಅಧಿವೇಶನದ ಮೇಲೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರಂತಂದ್ರ, ಸಾಕಷ್ಟು ಬಾರಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ರಿಪೀಟ್ ಮಾಡಿ ಕೇಳ್ತಕ್ಕಂಥ ಪ್ರಶ್ನೆಗಳು. ಈ ಸಂಸತ್ತಿನ ಜಂಟಿ ಅಧಿವೇಶನ ಎಂಬ ಪರಿಕಲ್ಪನೆಯನ್ನ ಯಾವ ಮೂಲದಿಂದ ಎರವಲ್ಪಡ್ಕೊಂಡಿವಿ ಅನ್ನೋದ್ರ ಮೇಲೆ ಕ್ವಶನ್ಸ್ ಕೇಳಿದರು. ಜೊತೆಗೆ ಸಂಸತ್ತಿನ ಜಂಟಿ ಅಧಿವೇಶನ ಯಾರು ಕರೀತಾರೆ, ಸಂಸತ್ತಿನ ಜಂಟಿ ಅಧಿವೇಶನವನ್ನ ಯಾವ ವಿಧಿಯ ಪ್ರಕಾರ ಕರೆಯಲಾಗತ್ತ, ಈ ಸಂಸತ್ತಿನ ಜಂಟಿ ಅಧಿವೇಶನ ಉದ್ದೇಶಿಸಿ ರಾಷ್ಟ್ರಪತಿ ಯಾವ ವಿಧಿಯ ಪ್ರಕಾರ ವಿಶೇಷ ಭಾಷಣ ಮಾಡ್ತಾರೆ, ಈ ಸಂಸತ್ತಿನ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನ ಯಾರು ವಹಿಸ್ತಾರೆ, ಯಾವ್ಯಾವ ಸಂದರ್ಭದಲ್ಲಿ ರಾಷ್ಟ್ರಪತಿಯವರು ಸಂಸತ್ತಿನ ಜಂಟಿ ಅಧಿವೇಶನ ಕರೀತಾರೆ, ಸಂಸತ್ತಿನ ಜಂಟಿ ಅಧಿವೇಶನ ಕರೆದು ಇಲ್ಲಿವರೆಗೆ ಎಷ್ಟು ಕಾಯ್ದೆಗಳನ್ನು ರೂಪಿಸಲಾಗಿದೆ, ಇದೆಲ್ಲದರ ಬಗ್ಗೆ ನಾವು ಸವಿಸ್ತಾರವಾಗಿ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ ಜಂಟಿ ಅಧಿವೇಶನ ಅಂತೇಳಿ ಬಂದಾಗ ಸಂವಿಧಾನದ 108ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರು ಸಂಸತ್ತಿನ ಜಂಟಿ ಅಧಿವೇಶನ ಕರೀತಾರೆ ಸ್ನೇಹಿತರೆ. 108ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರು, ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಸಂಸತ್ತಿನ ಜಂಟಿ ಅಧಿವೇಶನ ಕರೀತಾರೆ. ಈ ಸಂಸತ್ತಿನ ಜಂಟಿ ಅಧಿವೇಶನ ಎಂಬ ಪರಿಕಲ್ಪನೆಯನ್ನ ಆಸ್ಟ್ರೇಲಿಯಾ ಸಂವಿಧಾನದಿಂದ ಎರವಲು ಪಡೆದುಕೊಂಡಿದ್ದೇವೆ. ಹಾಗಾದರೆ ರಾಷ್ಟ್ರಪತಿಯವರು ಸಂಸತ್ತಿನ ಜಂಟಿ ಅಧಿವೇಶನ ಕರೀತಾರಲ್ಲ, ಯಾವ ಯಾವ ಸಂದರ್ಭದಲ್ಲಿ ಕರೀತಾರೆ, ಈ ಜಂಟಿ ಅಧಿವೇಶನ ಕರೀತಕ್ಕಂಥ ಉದ್ದೇಶ ಏನು? ಸಾಮಾನ್ಯವಾಗಿ 4 ಸಂದರ್ಭಗಳಲ್ಲಿ ರಾಷ್ಟ್ರಪತಿಯವರು ಸಂಸತ್ತಿನ ಜಂಟಿ ಅಧಿವೇಶನ ಕರೀತಾರೆ ಸ್ನೇಹಿತರೆ. ಹಾಗಾದ್ರೆ 4 ಸಂದರ್ಭಗಳು ಯಾವುವು ಅಂತೇಳಿ ನೋಡೋಣ. ಸಂಸತ್ತಿನ ಜಂಟಿ ಅಧಿವೇಶನ ಕರೀತಕ್ಕಂಥ 4 ಸಂದರ್ಭಗಳನ್ನು ನಾವು ಅಧ್ಯಯನ ಮಾಡಿದಾಗ, 1, ನ್ಯೂ ಇಯರ್, ಹೊಸ ವರ್ಷದ ಮೊದಲ ಅಧಿವೇಶನವನ್ನ ರಾಷ್ಟ್ರಪತಿಯವರು ಸಂಸತ್ತಿನ ಜಂಟಿ ಅಧಿವೇಶನ ಕರೀತಾರೆ. ಎವ್ರಿ ಇಯರ್, ಹೊಸ ವರ್ಷದ ಮೊದಲ ಅಧಿವೇಶನವನ್ನ ರಾಷ್ಟ್ರಪತಿಯವರು ಸಂಸತ್ತಿನ ಜಂಟಿ ಅಧಿವೇಶನ ಕರೀತಾರೆ. ಯಾಕೆ? ಸರ್ಕಾರದ ಹಿಂದಿನ 1 ವರ್ಷದ ಸಾಧನೆಗಳನ್ನ ಜಂಟಿ ಅಧಿವೇಶನ ಕರೆದು ಎಲ್ಲರ ಸಮ್ಮುಖದಲ್ಲಿ ರಾಷ್ಟ್ರಪತಿಯವರು ಓದಿ ಹೇಳ್ತಕ್ಕಂಥದ್ದು, ಜೊತೆಗೆ ಮುಂಬರುವ ವರ್ಷದ ಸರ್ಕಾರದ ನೀತಿ ಧೋರಣೆಗಳನ್ನು ಕೂಡ ಎಲ್ಲರಿಗೂ ಮನವರಿಕೆ ಮಾಡ್ತಕ್ಕಂಥದ್ದು ಸ್ನೇಹಿತರೆ. ಇನ್ನು 2ನೇ ಸಂದರ್ಭ ಯಾವುದಂದ್ರ ಸಾರ್ವತ್ರಿಕ ಚುನಾವಣೆಯ ನಂತರ ಮೊದಲ ಅಧಿವೇಶನ, ಎಲೆಕ್ಷನ್. ಸಾರ್ವತ್ರಿಕ ಚುನಾವಣೆಯ ನಂತರ ಮೊದಲ ಅಧಿವೇಶನವನ್ನ ರಾಷ್ಟ್ರಪತಿ ಸಂಸತ್ತಿನ ಜಂಟಿ ಅಧಿವೇಶನ ಕರೀತಾರೆ. ಇಲ್ಲಿ ಸಾರ್ವತ್ರಿಕ ಚುನಾವಣೆ ಅಂತಂದ್ರೆ ಎಷ್ಟು ವರ್ಷಕ್ಕೊಮ್ಮೆ ನಡೆಯುತ್ತ? 5 ವರ್ಷಕ್ಕೊಮ್ಮೆ ಸಾರ್ವತ್ರಿಕ ಚುನಾವಣೆ ನಡೆಯುತ್ತ. ಈ ಸಾರ್ವತ್ರಿಕ ಚುನಾವಣೆಯಲ್ಲಿ ಸದನಕ್ಕೆ ಹೊಸದಾಗಿ ಆಯ್ಕೆಯಾಗಿ ಬಂದಿರತಕ್ಕಂಥ ಸದಸ್ಯರಿಗೆ ವಿಶ್ ಕೂಡ ಮಾಡಬೇಕಾದಂಥದ್ದು. ಹಾಗಾಗಿ ಸಂಸತ್ತಿನ ಜಂಟಿ ಅಧಿವೇಶನ ಕರೆದು ಎಲ್ಲರ ಸಮ್ಮುಖದಲ್ಲಿ ರಾಷ್ಟ್ರಪತಿಯವರು ವಿಶೇಷವಾದ ಭಾಷಣ ಕೂಡ ಮಾಡ್ತಾರೆ. ಆ ವಿಶೇಷ ಭಾಷಣ ಮಾಡ್ತಕ್ಕಂಥ ವಿಧಿ ಯಾವುದತ್ತಂದ್ರ 87ನೇ ವಿಧಿ ಸ್ನೇಹಿತರೆ. ರಾಷ್ಟ್ರಪತಿಯವರು ಸಂಸತ್ ಜಂಟಿ ಅಧಿವೇಶನ ಕರೀತಕ್ಕಂಥ ವಿಧಿ 108. ಬಟ್ ಜಂಟಿ ಅಧಿವೇಶನ ಉದ್ದೇಶಿಸಿ ರಾಷ್ಟ್ರಪತಿ ವಿಶೇಷ ಭಾಷಣ ಮಾಡ್ತಾರಲ್ಲ, ಅದು ಯಾವ ವಿಧಿ ಪ್ರಕಾರ ಅಂತಂದ್ರ 87ನೇ ವಿಧಿಯ ಪ್ರಕಾರ ಸ್ನೇಹಿತರೆ. ಹಾಗಾಗಿ ಸಾರ್ವತ್ರಿಕ ಚುನಾವಣೆಯ ನಂತರ ಮೊದಲ ಅಧಿವೇಶನವನ್ನ ರಾಷ್ಟ್ರಪತಿಯವರು ಸಂಸತ್ ಜಂಟಿ ಅಧಿವೇಶನ ಕರೆದು ವಿಶೇಷ ಭಾಷಣ ಕೂಡ ಮಾಡ್ತಕ್ಕಂಥದ್ದು ಸ್ನೇಹಿತರೆ. ಇನ್ನು 3ನೇ ಸಂದರ್ಭ ಯಾವುದತ್ತಂದ್ರ, ಒಂದು ಸದನದಿಂದ ಅನುಮೋದನೆ ಪಡೆದ ಸಾಮಾನ್ಯ ಮಸೂದೆಯನ್ನ ಇನ್ನೊಂದು ಸದನವು ತಿರಸ್ಕರಿಸಿದಾಗ, ರಿಜೆಕ್ಟ್ ಮಾಡಿದಾಗ. ಒಂದು ಸದನದಿಂದ ಅನುಮೋದನೆ ಪಡೆದ ಸಾಮಾನ್ಯ ಮಸೂದೆಯನ್ನ ಇನ್ನೊಂದು ಸದನವು ತಿರಸ್ಕರಿಸಿದಾಗ 2 ಸದನಗಳ ನಡುವೆ ಭಿನ್ನಾಭಿಪ್ರಾಯ ಕಂಡು ಬಂದಿದೆ ಎಂದರ್ಥ. ಆ ಭಿನ್ನಾಭಿಪ್ರಾಯ ಬಗೆಹರಿಸುವುದಕ್ಕೋಸ್ಕರ ರಾಷ್ಟ್ರಪತಿಯವರು ಸಂಸತ್ತಿನ ಜಂಟಿ ಅಧಿವೇಶನ ಕರೀತಾರೆ ಸ್ನೇಹಿತರೆ. ಹಾಗಾದರೆ ಇನ್ನು 4ನೇ ಸಂದರ್ಭ ಯಾವುದು?
ಒಂದು ಸದನದಿಂದ ಅನುಮೋದನೆ ಪಡೆದ ಸಾಮಾನ್ಯ ಮಸೂದೆಯನ್ನ ಇನ್ನೊಂದು ಸದನಕ್ಕೆ ಕಳುಹಿಸಿದಾಗ ಎಷ್ಟು ಕಾಲಾವಕಾಶ ಇರುತ್ತ? 6 ತಿಂಗಳು ಕಾಲಾವಕಾಶ ಇರುತ್ತ. 6 ತಿಂಗಳ ಒಳಗಾಗಿ ಮಸೂದೆಯನ್ನ ಇನ್ನೊಂದು ಸದನವು ಅನುಮೋದನೆ ನೀಡದೆ ಹಿಂತಿರುಗಿಸದೆ ಇದ್ದಾಗ 2 ಸದನಗಳ ನಡುವೆ ಭಿನ್ನಾಭಿಪ್ರಾಯ ಕಂಡು ಬಂದಿದೆ ಎಂದರ್ಥ ಸ್ನೇಹಿತರೆ. ನೋಡ್ರಿ, ಒಂದು ಸದನದಿಂದ ಅನುಮೋದನೆ ಪಡೆದ ಸಾಮಾನ್ಯ ಮಸೂದೆಯನ್ನ ಇನ್ನೊಂದು ಸದನಕ್ಕೆ ಕಳುಹಿಸಿದಾಗ 6 ತಿಂಗಳ ಕಾಲಾವಕಾಶ ಇರುತ್ತಾ, ಅಷ್ಟರಲ್ಲಿ ಆ ಮಸೂದೆಗೆ ಅನುಮೋದನೆ ನೀಡಿ ಹಿಂತಿರುಗಿಸಬೇಕು. ಒಂದು ವೇಳೆ 6 ತಿಂಗಳಾದರೂ ಮಸೂದೆಯನ್ನು ಹಿಂತಿರುಗಿಸದೇ ಇದ್ದಾಗ 2 ಸದನಗಳ ನಡುವೆ ಭಿನ್ನಾಭಿಪ್ರಾಯ ಕಂಡು ಬಂದಿದೆ ಎಂದರ್ಥ. ಆ ಭಿನ್ನಾಭಿಪ್ರಾಯ ಬಗೆಹರಿಸುವುದಕ್ಕೋಸ್ಕರ ರಾಷ್ಟ್ರಪತಿಯವರು ಸಂಸತ್ತಿನ ಜಂಟಿ ಅಧಿವೇಶನ ಕರೀತಾರೆ ಸ್ನೇಹಿತರೆ. ಒಟ್ಟಿನಲ್ಲಿ ಈ 4 ಸಂದರ್ಭಗಳಲ್ಲಿ ರಾಷ್ಟ್ರಪತಿಯವರು ಸಂಸತ್ತಿನ ಜಂಟಿ ಅಧಿವೇಶನ ಕರೀತಾರೆ. ಯಾವ್ಯಾವ ಸಂದರ್ಭ ಅನ್ನೋದು ಗೊತ್ತಾಯ್ತಲ್ಲ? ಒಂದು, ನ್ಯೂ ಇಯರ್ ಹೊಸ ವರ್ಷದ ಮೊದಲ ಅಧಿವೇಶನವನ್ನ ಜಂಟಿ ಅಧಿವೇಶನ ಕರೀತಾರೆ. 2, ಎಲೆಕ್ಷನ್ ಸಾರ್ವತ್ರಿಕ ಚುನಾವಣೆಯ ನಂತರ ಮೊದಲ ಅಧಿವೇಶನವನ್ನ ಜಂಟಿ ಅಧಿವೇಶನ ಕರೀತಾರೆ. 3, ಒಂದು ಸದನದಿಂದ ಅನುಮೋದನೆ ಪಡೆದ ಸಾಮಾನ್ಯ ಮಸೂದೆಯನ್ನ ಇನ್ನೊಂದು ಸದನವು ತಿರಸ್ಕರಿಸಿದಾಗ 2 ಸದನಗಳ ನಡುವೆ ಭಿನ್ನಾಭಿಪ್ರಾಯ ಕಂಡು ಬಂದಿದೆ ಎಂದರ್ಥ. ಆ ಭಿನ್ನಾಭಿಪ್ರಾಯ ಬಗೆಹರಿಸುವುದಕ್ಕೋಸ್ಕರ ಜಂಟಿ ಅಧಿವೇಶನ ಕರೀತಾರೆ. 4, ಒಂದು ಸದನದಿಂದ ಅನುಮೋದನೆ ಪಡೆದ ಸಾಮಾನ್ಯ ಮಸೂದೆಯನ್ನ ಇನ್ನೊಂದು ಸದನಕ್ಕೆ ಕಳುಹಿಸಿದಾಗ 6 ತಿಂಗಳ ಕಾಲಾವಕಾಶ ಇರುತ್ತಾ, ಅಷ್ಟರಲ್ಲಿ ಮಸೂದೆಯನ್ನ ಹಿಂತಿರುಗಿಸ್ತಾ ಇದ್ರ ಆಗ್ಲೂ ಕೂಡ 2 ಸದನಗಳ ನಡುವೆ ಭಿನ್ನಾಭಿಪ್ರಾಯ ಕಂಡು ಬಂದಿದೆ ಎಂದರ್ಥ. ಆ ಭಿನ್ನಾಭಿಪ್ರಾಯ ಬಗೆಹರಿಸುವುದಕ್ಕೋಸ್ಕರ ರಾಷ್ಟ್ರಪತಿಯವರು ಸಂಸತ್ತಿನ ಜಂಟಿ ಅಧಿವೇಶನ ಕರೀತಾರೆ ಸ್ನೇಹಿತರೆ. ಹಾಗಾದ್ರೆ ಜಂಟಿ ಅಧಿವೇಶನ ಅಂತಂದ್ರ ಲೋಕಸಭೆ, ರಾಜ್ಯಸಭೆ ಎರಡನ್ನು ಒಟ್ಟಿಗೆ ಸೇರಿಸಿದ್ರ ಜಂಟಿ ಅಧಿವೇಶನ ಅಂತ ಕರೀತಾರೆ. ಲೋಕಸಭೆ ಮತ್ತು ರಾಜ್ಯಸಭೆ ಎರಡನ್ನು ಒಟ್ಟಿಗೆ ಸೇರಿಸಿದ್ರ ಜಂಟಿ ಅಧಿವೇಶನ ಅಂತೇಳಿ ಕರಿತೀವಿ. ಅದೇ ಎರಡನ್ನು ಸಪರೇಟ್ ಆಗಿ ಅಧಿವೇಶನ ಕರೆದ್ರ ಅಧಿವೇಶನ ಅಂತೇಳಿ ಕರಿತೀವಿ ನಾವು. ಬಟ್ ಎರಡನ್ನು ಒಟ್ಟಿಗೆ ಸೇರಿಸದೆ ಅಧಿವೇಶನ ಕರಿತೀವಲ್ಲ, ಅದು ಜಂಟಿ ಅಧಿವೇಶನ. ಹಾಗಾದ್ರೆ ಜಂಟಿ ಅಧಿವೇಶನದ ಅಧ್ಯಕ್ಷತೆ ಯಾರು ವಹಿಸ್ತಾರೆ? ಸ್ಪೀಕರ್ ಆಫ್ ಲೋಕಸಭಾ, ಲೋಕಸಭೆಯ ಸಭಾಪತಿ ಜಂಟಿ ಅಧಿವೇಶನದ ಅಧ್ಯಕ್ಷತೆ ವಹಿಸ್ತಾರೆ ಸ್ನೇಹಿತರೆ. ಸ್ಪೀಕರ್ ಆಫ್ ಲೋಕಸಭಾ, ಲೋಕಸಭೆಯ ಸಭಾಪತಿಯವರು ಜಂಟಿ ಅಧಿವೇಶನದ ಅಧ್ಯಕ್ಷತೆ ವಹಿಸ್ತಾರೆ. ಹಾಗಿದ್ರೆ ಲೋಕಸಭೆಯ ಸಭಾಪತಿಯವರ ಗೈರು ಹಾಜರಿಯಲ್ಲಿ ಯಾರು ಜಂಟಿ ಅಧಿವೇಶನದ ಅಧ್ಯಕ್ಷತೆ ವಹಿಸ್ತಾರೆ? ಡೆಪ್ಯೂಟಿ ಸ್ಪೀಕರ್ ಆಫ್ ಲೋಕಸಭಾ, ಲೋಕಸಭೆಯ ಉಪಸಭಾಪತಿಯವರು ಜಂಟಿ ಅಧಿವೇಶನದ ಅಧ್ಯಕ್ಷತೆ ವಹಿಸ್ತಾರೆ ಸ್ನೇಹಿತರೆ. ನೋಡ್ರಿ, ಸಾಮಾನ್ಯವಾಗಿ ಜಂಟಿ ಅಧಿವೇಶನದ ಅಧ್ಯಕ್ಷತೆ ಯಾರು ವಹಿಸ್ತಾರೋ? ಲೋಕಸಭೆಯ ಸಭಾಪತಿ. ಸಭಾಪತಿಯವರ ಗೈರು ಹಾಜರಿಯಲ್ಲಿ ಅಥವಾ ಅವರ ಅನುಪಸ್ಥಿತಿಯಲ್ಲಿ ಯಾರು ಜಂಟಿ ಅಧಿವೇಶನದ ಅಧ್ಯಕ್ಷತೆ ವಹಿಸ್ತಾರೆ? ಲೋಕಸಭೆಯ ಉಪಸಭಾಪತಿ, ಡೆಪ್ಯೂಟಿ ಸ್ಪೀಕರ್ ಆಫ್ ಲೋಕಸಭಾ. ಇದು ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಬಟ್ ಕ್ವಶನ್ ಯಾವ ರೀತಿ ಅಪ್ಲೈಡ್ ಆಗಿ ಕೇಳ್ತಾರಂದ್ರ, ಲೋಕಸಭೆಯ ಸಭಾಪತಿ ಮತ್ತು ಲೋಕಸಭೆಯ ಉಪಸಭಾಪತಿ ಇವರಿಬ್ಬರ ಗೈರು ಹಾಜರಿಯಲ್ಲಿ ಯಾರು ಜಂಟಿ ಅಧಿವೇಶನದ ಅಧ್ಯಕ್ಷತೆ ವಹಿಸುತ್ತಾರೆ ಅನ್ನೋದ್ರ ಮೇಲೆ ಕ್ವಶನ್ ಕೂಡ ಕೇಳಿರತಕ್ಕಂಥದ್ದು. ಹಾಗಿದ್ರೆ ಇವರಿಬ್ಬರ ಗೈರು ಹಾಜರಿಯಲ್ಲಿ ಯಾರು ಜಂಟಿ ಅಧಿವೇಶನದ ಅಧ್ಯಕ್ಷತೆ ವಹಿಸ್ತಾರೆ? 4 ಆಪ್ಷನ್ಸ್ ಕೊಡುತ್ತಾರೆ. 1, ಲೋಕಸಭೆಯ ಹಿರಿಯ ಸದಸ್ಯ, ಸೀನಿಯರ್ ಮೆಂಬರ್ ಆಫ್ ಲೋಕಸಭಾ. 2, ರಾಜ್ಯಸಭೆಯ ಸಭಾಧ್ಯಕ್ಷ, ಚೇರ್ಮನ್ ಆಫ್ ರಾಜ್ಯಸಭಾ. 3, ರಾಜ್ಯಸಭೆಯ ಉಪಸಭಾಪತಿ, ಡೆಪ್ಯೂಟಿ ಚೇರ್ಮನ್ ಆಫ್ ರಾಜ್ಯಸಭಾ. 4, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶ. ಏನ್ ಆನ್ಸರ್ ಮಾಡಕ್ ಸಾಧ್ಯ? ಸರಿಯಾದ ಉತ್ತರ ಯಾವ್ದತ್ತಂದ್ರ ರಾಜ್ಯಸಭೆಯ ಉಪಸಭಾಪತಿ, ಡೆಪ್ಯೂಟಿ ಚೇರ್ಮನ್ ಆಫ್ ರಾಜ್ಯಸಭಾ ಜಂಟಿ ಅಧಿವೇಶನದ ಅಧ್ಯಕ್ಷತೆ ವಹಿಸ್ತಾರೆ ಸ್ನೇಹಿತರೆ. ಡೆಪ್ಯೂಟಿ ಚೇರ್ಮನ್ ಆಫ್ ರಾಜ್ಯಸಭಾ. ಲೋಕಸಭೆಯ ಸಭಾಪತಿ ಮತ್ತು ಲೋಕಸಭೆಯ ಉಪಸಭಾಪತಿ ಇವರಿಬ್ಬರ ಗೈರು ಹಾಜರಿಯಲ್ಲಿ ಯಾರು ಜಂಟಿ ಅಧಿವೇಶನದ ಅಧ್ಯಕ್ಷತೆ ವಹಿಸ್ತಾರಂದ್ರ ಡೆಪ್ಯೂಟಿ ಚೇರ್ಮನ್ ಆಫ್ ರಾಜ್ಯಸಭಾ, ರಾಜ್ಯಸಭೆಯ ಉಪಸಭಾಪತಿ ಅಧ್ಯಕ್ಷತೆ ವಹಿಸ್ತಾರೆ. ಕೆಲವರು ಡೌಟ್ ಇರುತ್ತ, ಲೋಕಸಭೆ ಹಿರಿಯ ಸದಸ್ಯ ಇದರ ಅಧ್ಯಕ್ಷತೆ ವಹಿಸಬೇಕಾಗತ್ತಲ್ಲ? ನೋ. ಯಾಕೆ ಇಲ್ಲಿ ಲೋಕಸಭೆ ಹಿರಿಯ ಸದಸ್ಯ
ಜಂಟಿ ಅಧಿವೇಶನದ ಅಧ್ಯಕ್ಷತೆ ವಹಿಸಕ್ ಬರಲ್ಲ. ಯಾಕಂತಂದ್ರ ಇದು ಅಧಿವೇಶನ ಅಲ್ಲ ಸ್ನೇಹಿತರೆ, ಇದು ಸಂಸತ್ತಿನ ಜಂಟಿ ಅಧಿವೇಶನ. ಇದು ಜಂಟಿ ಅಧಿವೇಶನ ಅಲ್ಲ. ಈ ಅಧಿವೇಶನ ಕೇವಲ ಲೋಕಸಭೆಗೆ ಸಂಬಂಧಪಟ್ಟಿದ್ರ ಅವಾಗ ನೀವು ಹೇಳ್ಬೋದು ಲೋಕಸಭೆಯ ಸಭಾಪತಿ, ಲೋಕಸಭೆಯ ಉಪಸಭಾಪತಿ ಇವರಿಬ್ಬರ ಗೈರು ಹಾಜರಿಯಲ್ಲಿ ಲೋಕಸಭೆಯ ಹಿರಿಯ ಸದಸ್ಯ ಅಂತೇಳಿ ನಾವು ಆನ್ಸರ್ ಮಾಡಬಹುದು. ಸೀನಿಯರ್ ಮೆಂಬರ್ ಆಫ್ ಲೋಕಸಭಾ ಅಂತೇಳಿ ಆನ್ಸರ್ ಮಾಡಬಹುದು. ಆದ್ರೆ ಈ ಅಧಿವೇಶನ ಕೇವಲ ಲೋಕಸಭೆಗೆ ಸಂಬಂಧಪಟ್ಟಿಲ್ಲ ಸ್ನೇಹಿತರೆ, ಇದು ಎರಡೂ ಸದನಕ್ಕೆ ಸಂಬಂಧಪಟ್ಟಂತ ಜಂಟಿ ಅಧಿವೇಶನ. ಈ ಜಂಟಿ ಅಧಿವೇಶನದಲ್ಲಿ ಲೋಕಸಭೆಯ ಹಿರಿಯ ಸದಸ್ಯನಿಗಿಂತಲೂ ಉನ್ನತ ಸ್ಥಾನದಲ್ಲಿ ಯಾರು ಇರ್ತಾರಂದ್ರ ಚೇರ್ಮನ್ ಆಫ್ ರಾಜ್ಯಸಭಾ ಬಿಟ್ರ ಡೆಪ್ಯೂಟಿ ಚೇರ್ಮನ್ ಆಫ್ ರಾಜ್ಯಸಭಾ, ರಾಜ್ಯಸಭೆಯ ಸಭಾಧ್ಯಕ್ಷ ಬಿಟ್ರ ರಾಜ್ಯಸಭೆಯ ಉಪಸಭಾಪತಿ ಇರ್ತಾರೆ. ಹಾಗಾದ್ರೆ ಸೀನಿಯರ್ ಅಂತೇಳಿ ಬಂದಾಗ, ಇಲ್ಲಿ ಉನ್ನತ ಸ್ಥಾನ ಅಂತೇಳಿ ಬಂದಾಗ ರಾಜ್ಯಸಭೆಯ ಸಭಾಧ್ಯಕ್ಷರ ಅಧ್ಯಕ್ಷತೆ ವಹಿಸಬೇಕಾಗಿತ್ತಲ್ಲ? ನೋ, ರಾಜ್ಯಸಭೆಯ ಸಭಾಧ್ಯಕ್ಷ ಇದರ ಅಧ್ಯಕ್ಷತೆ ವಹಿಸಕ್ ಬರಲ್ಲ ಸ್ನೇಹಿತರೆ. ಯಾಕಂತಂದ್ರ ರಾಜ್ಯಸಭೆಯ ಸಭಾಧ್ಯಕ್ಷರಾಗಿರ್ತಾರೆ ಭಾರತದ ಉಪರಾಷ್ಟ್ರಪತಿ ಆಗಿರುತ್ತಾರೆ. ಉಪರಾಷ್ಟ್ರಪತಿ ಸಂಸತ್ತಿನ ಸದಸ್ಯನಾಗಿರುವುದಿಲ್ಲ. ಉಪರಾಷ್ಟ್ರಪತಿ ಸಂಸತ್ ಸದಸ್ಯನಾಗಿರುವುದಿಲ್ಲ. ಹಾಗಾಗಿ ಅವರು ಜಂಟಿ ಅಧಿವೇಶನದ ಅಧ್ಯಕ್ಷತೆ ವಹಿಸಕ್ ಬರಲ್ಲ. ಬಟ್ ಅದೇ ರಾಜ್ಯಸಭೆಯ ಉಪಸಭಾಪತಿ ರಾಜ್ಯಸಭೆಯ ಸದಸ್ಯರಲ್ಲಿ ಒಬ್ಬರಾಗಿರ್ತಾರೆ, ಅವರು ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನ ವಹಿಸ್ತಕ್ಕಂಥದ್ದು ಸ್ನೇಹಿತರೆ. ಈ ರೀತಿಯಾಗಿ ಕ್ವಶನ್ಸ್ ಗಳನ್ನ ಕೇಳ್ತಕ್ಕಂಥದ್ದು ಸ್ನೇಹಿತರೆ. ಓಕೆ, ಇಲ್ಲಿ ಜಂಟಿ ಅಧಿವೇಶನ ಯಾರು ಕರೀತಾರ, ಜಂಟಿ ಅಧಿವೇಶನದ ಅಧ್ಯಕ್ಷತೆ ಯಾರು ವಹಿಸ್ತಾರ, ಇದ್ರ ಬಗ್ಗೆ ನಾವು ಕ್ಲಾರಿಟಿ ನೋಡಿದ್ವಿ. ಹಾಗಿದ್ರೆ ನಾನು ಯಾವ್ಯಾವ ಸಂದರ್ಭದಲ್ಲಿ ಜಂಟಿ ಅಧಿವೇಶನ ಕರೀತಾರೆ ಅನ್ನೋದ್ರ ಬಗ್ಗೆ ಹೇಳಬೇಕಾದ್ರ ಇಲ್ಲಿ 3 ಮತ್ತು 4ನೇ ಸಂದರ್ಭ ಗೊತ್ತಾಗಬೇಕು ನಿಮ್ಗೆ. ಒಂದು ಸದನದಿಂದ ಅನುಮೋದನೆ ಪಡೆದ ಸಾಮಾನ್ಯ ಮಸೂದೆಯನ್ನ ಇನ್ನೊಂದು ಸದನವು ತಿರಸ್ಕರಿಸಿದ್ರ, ಅಥವಾ ಒಂದು ಸದನದಿಂದ ಅನುಮೋದನೆ ಪಡೆದ ಸಾಮಾನ್ಯ ಮಸೂದೆಯನ್ನ ಇನ್ನೊಂದು ಸದನವು 6 ತಿಂಗಳಾದರೂ ಹಿಂತಿರುಗಿಸದೇ ಇದ್ರ, ಎರಡು ಸದನಗಳ ನಡುವೆ ಭಿನ್ನಾಭಿಪ್ರಾಯ ಕಂಡು ಬಂದಿದೆ ಎಂದರ್ಥ. ಆ ಭಿನ್ನಾಭಿಪ್ರಾಯ ಬಗೆಹರಿಸಲಿಕ್ಕೆ ರಾಷ್ಟ್ರಪತಿ ಜಂಟಿ ಅಧಿವೇಶನ ಕರೀತಾರ ಅಂತ ಹೇಳಿದ್ದೆ ನಾನು. ಯಾವ ರೀತಿ ಭಿನ್ನಾಭಿಪ್ರಾಯ ಬಗೆಹರಿಸ್ತಾರೆ ಅದು ಕೂಡ ನಮ್ಗೆ ಗೊತ್ತಾಗಬೇಕು ಸ್ನೇಹಿತರೆ. ಇಲ್ಲಿ ಜಂಟಿ ಅಧಿವೇಶನ ಕರೆಯುವುದು ಕೇವಲ ಸಾಮಾನ್ಯ ಮಸೂದೆಗೆ ಮಾತ್ರ, ಕರೆಕ್ಟ್ ನೆನ್ಪಿಟ್ಕೊಡ್ರಿ. ಹಣಕಾಸು ಮಸೂದೆಗೆ ಜಂಟಿ ಅಧಿವೇಶನ ಕರೆಯಕ್ ಬರಲ್ಲ. ಸಂವಿಧಾನ ತಿದ್ದುಪಡಿ ಮಸೂದೆಗೆ ಜಂಟಿ ಅಧಿವೇಶನ ಕರೆಯಕ್ ಬರಲ್ಲ. ಓನ್ಲಿ ಸಾಮಾನ್ಯ ಮಸೂದೆಯ ಮೇಲೆ ಭಿನ್ನಾಭಿಪ್ರಾಯ ಕಂಡು ಬಂದಾಗ ಮಾತ್ರ ರಾಷ್ಟ್ರಪತಿ ಜಂಟಿ ಅಧಿವೇಶನ ಕರೀತಕ್ಕಂಥ ಅಧಿಕಾರ ಹೊಂದಿರ್ತಾರೆ ಸ್ನೇಹಿತರೆ. ಸಾಮಾನ್ಯ ಮಸೂದೆ ಸಂಸತ್ತಲ್ಲಿ ಪಾಸ್ ಆಗ್ಬೇಕಂತಂದ್ರ ಸಂಸತ್ತಿನ ಹಾಜರಿದ್ದ ಸದಸ್ಯರಲ್ಲಿ 1/2 ಸದಸ್ಯರ ಸಿಂಪಲ್ ಮೆಜಾರಿಟಿ ಇದ್ರೆ ಸಾಕು, ಸರಳ ಬಹುಮತ ಇದ್ರೆ ಸಾಕು ಸ್ನೇಹಿತರೆ. ಈಗ ಫಾರ್ ಎಕ್ಸಾಂಪಲ್ ಲೋಕಸಭೆ ಒಟ್ಟಾರೆ ಸದಸ್ಯರ ಸಂಖ್ಯೆ ಎಷ್ಟದ, 543 ಅದ ಪ್ರೆಸೆಂಟ್. ಒಟ್ಟಾರೆ ಸದಸ್ಯರಲ್ಲಿ ಅರ್ಧಕ್ಕಿಂತ ಹೆಚ್ಚು ಬೇಕಾಗಿಲ್ಲ ಸಾಮಾನ್ಯ ಮಸೂದೆ ಅನುಮೋದನೆ ಪಡೆಯಲಿಕ್ಕೆ. ಹಾಜರಿದ್ದ ಸದಸ್ಯರಲ್ಲಿ ಅರ್ಧಕ್ಕಿಂತ ಹೆಚ್ಚು. ಈ ಒಟ್ಟಾರೆ ಸಂಖ್ಯೆ 543 ಅದ. ಬಟ್ ಇವರು ಒಟ್ಟಾರೆ ಸಂಖ್ಯೆ ಎಲ್ಲರೂ ಹಾಜರಿರಲ್ಲ. ಹಾಜರಿದ್ದರು 400 ಜನ ಸದಸ್ಯರು ಹಾಜರದ. ಈ ಹಾಜರಿದ್ದ ಸಂಖ್ಯೆಯಲ್ಲಿ 1/2 ಅಂತಂದ್ರ 201 ಸದಸ್ಯರು ಮಸೂದೆಗೆ ಬೆಂಬಲ ಕೊಟ್ರ ಮಸೂದೆ ಲೋಕಸಭೆಯಲ್ಲಿ ಪಾಸ್. ಇನ್ನು ರಾಜ್ಯಸಭೆಯಲ್ಲಿ ಒಟ್ಟಾರೆ ಸದಸ್ಯರ ಸಂಖ್ಯೆ 245 ಅದ ಪ್ರೆಸೆಂಟ್. 245ರಲ್ಲಿ ಎಲ್ಲರೂ ಹಾಜರಿರಲ್ಲ. ಹಾಜರಿರ್ತಕ್ಕಂಥ ಸಂಖ್ಯೆ ಅಬ್ಬತ್ತಂದ್ರ 180 ಜನ ಹಾಜರದಾರ ಅನ್ಕೊಡ್ರಿ. ಈ ಹಾಜರಿದ್ದ ಸಂಖ್ಯೆಯಲ್ಲಿ 1/2 ಅರ್ಧಕ್ಕಿಂತ ಹೆಚ್ಚು ಸದಸ್ಯರ ಬೆಂಬಲ ಸಿಕ್ಕರ ಪಾಸ್. ಹಾಗಾದ್ರೆ 180ರಲ್ಲಿ ಅರ್ಧಕ್ಕಿಂತ ಹೆಚ್ಚು ಅಂತಂದ್ರ ಎಷ್ಟು ಬೇಕಿಲ್ಲಿ, 91 ಸದಸ್ಯರು ಮಸೂದೆಗೆ ಬೆಂಬಲ ಕೊಟ್ರ ಮಸೂದೆ ಪಾಸ್. ಸೊ ಈ ರೀತಿಯಾಗಿ ಎರಡೂ ಸದನಗಳಲ್ಲಿ ಪ್ರತ್ಯೇಕವಾಗಿ ಸರಳ ಅನುಮೋದನೆ ಪಡೆದ್ರೆ ಭಿನ್ನಾಭಿಪ್ರಾಯ ಕಂಡು ಬರಲ್ಲ, ಜಂಟಿ ಅಧಿವೇಶನ ಕರೆಯಲ್ಲ. ಯಾವಾಗ ಜಂಟಿ ಅಧಿವೇಶನ ಕರೀತಾರು, ಒಂದು ಸದನದಲ್ಲಿ ಮಸೂದೆ ಪಾಸ್ ಆಗಿ ಇನ್ನೊಂದು ಸದನದಲ್ಲಿ ರಿಜೆಕ್ಟ್ ಆಯ್ತಂದ್ರ ಅವಾಗ ಭಿನ್ನಾಭಿಪ್ರಾಯ ಬಗೆಹರಿಸಲಿಕ್ಕೆ ಜಂಟಿ ಅಧಿವೇಶನ ಕರೀತಾರ ಅಂತ ಹೇಳಿದೆ ನಾನು. ಈಗ ಫಾರ್ ಎಕ್ಸಾಂಪಲ್ ಲೋಕಸಭೆಯಲ್ಲಿ 400 ಜನ ಹಾಜರಿದಾರ. ಹಾಜರಿದ್ದ ಸಂಖ್ಯೆಯಲ್ಲಿ ಅರ್ಧಕ್ಕಿಂತ ಹೆಚ್ಚು 1/2 201 ಸದಸ್ಯರ ಬೆಂಬಲ ಸಿಕ್ಕರೆ ಮಸೂದೆ ಪಾಸ್. ಲೋಕಸಭೆಯಲ್ಲಿ 250 ಜನ ಸದಸ್ಯರು ಬೆಂಬಲ ಕೊಟ್ರ ಅನ್ಕೊಡ್ರಿ ಮಸೂದೆಗೆ, ಮಸೂದೆ ಪಾಸ್ ಫೇಲ್? ಪಾಸ್. ಪಾಸ್ ಆಗಕ್ ಮಿನಿಮಮ್ ಎಷ್ಟು ಬೇಕು, 201. ಬಟ್ ಎಷ್ಟು ಜನ ಬೆಂಬಲ ಕೊಟ್ಟಾರ, 250, ಮಸೂದೆ ಪಾಸ್. ಅದೇ ರಾಜ್ಯಸಭೆಯಲ್ಲಿ 180 ಜನ ಹಾಜರಿದಾರ. ಹಾಜರಿದ್ದ ಸಂಖ್ಯೆಯಲ್ಲಿ ಅರ್ಧಕ್ಕಿಂತ ಹೆಚ್ಚು 1/2 ಅಂದ್ರೆ 91 ಜನ ಸದಸ್ಯರು ಮಸೂದೆಗೆ ಬೆಂಬಲ ಕೊಟ್ಟರೆ ಮಸೂದೆ ಪಾಸ್. ಬಟ್ ಮಸೂದೆಯ ಪರವಾಗಿ 80 ಜನ ಸದಸ್ಯರು ಸಹಿ ಆಗ್ತಾರೆ. ಮಸೂದೆ ಪಾಸ್ ಫೇಲ್? ಮಸೂದೆ ಫೇಲ್.
ಲೋಕಸಭೆಯಲ್ಲಿ ಸಾಮಾನ್ಯ ಮಸೂದೆ ಪಾಸ್ ಆಯ್ತು, ಬಟ್ ರಾಜ್ಯಸಭೆಯಲ್ಲಿ ರಿಜೆಕ್ಟ್ ಆಯ್ತು, ಫೇಲ್ ಆಯ್ತು. ಹಾಗಾಗಿ ಎರಡು ಸದನಗಳ ನಡುವೆ ಭಿನ್ನಾಭಿಪ್ರಾಯ ಕಂಡು ಬಂದಿದೆ ಎಂದರ್ಥ. ಈ ಭಿನ್ನಾಭಿಪ್ರಾಯ ಬಗೆಹರಿಸಲಿಕ್ಕೆ ರಾಷ್ಟ್ರಪತಿ ಜಂಟಿ ಅಧಿವೇಶನ ಕರೀತಾರೆ. ಅದು ಯಾವ ಮಸೂದೆ? ಸಾಮಾನ್ಯ ಮಸೂದೆ. ಅದು ಸಾರ್ವಜನಿಕ ಮಹತ್ವ ಪಡೆದಿತ್ತಂದ್ರ ಅದನ್ನ ಹೇಗಾದ್ರೂ ಮಾಡಿ ಕಾಯ್ದೆ ಜಾರಿಗೆ ತರಲೇಬೇಕಂತೇಳಿ ಸರ್ಕಾರ ಹಠಕ್ಕೆ ಬೆದ್ರ ಜಂಟಿ ಅಧಿವೇಶನ ಕರೀಲಿಕ್ಕೆ ಮುಂದಾಗ್ತಕ್ಕಂಥದ್ದು. ಹಾಗಾದ್ರೆ ಜಂಟಿ ಅಧಿವೇಶನ ಕರೆದು ಯಾವ ರೀತಿ ಭಿನ್ನಾಭಿಪ್ರಾಯ ಬಗೆಹರಿಸ್ತಾರೆ ಸ್ನೇಹಿತರೆ? ಜಂಟಿ ಅಧಿವೇಶನ ಕರೆದಾಗ ಎರಡೂ ಸದನಗಳ ಸದಸ್ಯರ ಸಂಖ್ಯೆಯನ್ನ ಒಟ್ಟಿಗೆ ಸೇರಿಸ್ತಾರೆ. ಒಟ್ಟಿಗೆ ಸೇರಿಸಿ ಅರ್ಧಕ್ಕಿಂತ ಹೆಚ್ಚು ಬೆಂಬಲ ಸಿಕ್ಕರ ಮಸೂದೆ ಪಾಸ್. ಈ ಫಾರ್ ಎಕ್ಸಾಂಪಲ್, ಲೋಕಸಭೆಯಲ್ಲಿ 400 ಜನ ಸದಸ್ಯರು ಹಾಜರಿದಾರ, ರಾಜ್ಯಸಭೆಯಲ್ಲಿ ಎಷ್ಟು? 180 ಜನ ಸದಸ್ಯರು ಹಾಜರಿದಾರ. ಎರಡು ಕೂಡಿಸಿದ್ರ ಎಷ್ಟಾಗತ್ತ? 580. ಈ 580ರಲ್ಲಿ ಅರ್ಧಕ್ಕಿಂತ ಹೆಚ್ಚು ಸದಸ್ಯರ ಬೆಂಬಲ ಸಿಕ್ಕರ ಮಸೂದೆ ಪಾಸ್. ಹಾಗಾದ್ರೆ 580ರಲ್ಲಿ ಅರ್ಧಕ್ಕಿಂತ ಹೆಚ್ಚು ಅಂತಂದ್ರೆ ಎಷ್ಟು? 295 ಅಂದ್ರೆ ಈಕ್ವಲ್ ಆಗತ್ತೆ. 295 ಅಂದ್ರೆ ಈಕ್ವಲ್ ಆಗತ್ತೆ. 296 ಸದಸ್ಯರ ಬೆಂಬಲ ಕೊಟ್ರ ಮಸೂದೆ ಪಾಸ್. 580ರಲ್ಲಿ ಅರ್ಧಕ್ಕಿಂತ ಹೆಚ್ಚು ಅಂತಂದ್ರ 296 ಜನ ಸದಸ್ಯರು ಮಸೂದೆಗೆ ಸಹಿ ಮಾಡಿದ್ರ ಮಸೂದೆ ಪಾಸ್ ಆಗತ್ತ ಸ್ನೇಹಿತರೆ. ಹಾಗಿದ್ರೆ ಮೊದಲು ಲೋಕಸಭೆಯಲ್ಲಿ ಎಷ್ಟು ಜನ ಬೆಂಬಲ ಕೊಟ್ಟಿದ್ರು ಅಂತ ಹೇಳಿದ್ದೆ ನಾನು? 250 ಜನ ಸದಸ್ಯರು ಬೆಂಬಲ ಕೊಟ್ಟಿದ್ರು. 250 ಜನ ಸದಸ್ಯರು ಬೆಂಬಲ ಕೊಟ್ಟಿದ್ರು. ರಾಜ್ಯಸಭೆಯಲ್ಲಿ ಎಷ್ಟು ಜನ ಬೆಂಬಲ ಕೊಟ್ಟಿದ್ರು? 80 ಜನ ಸದಸ್ಯರು ಬೆಂಬಲ ಕೊಟ್ಟಿದ್ರು. ಎರಡನ್ನು ಸೇರಿಸಿದಾಗ ಎಷ್ಟಾಗತ್ತ? 330 ಸದಸ್ಯರು. 330 ಜನ ಸದಸ್ಯರು ಮಸೂದೆಗೆ ಬೆಂಬಲ ಕೊಟ್ರ ಮಸೂದೆ ಪಾಸ ಫೇಲ್? ಪಾಸ್. ಯಾಕೆ? ಪಾಸ್ ಆಗಕ್ಕೆ ಎಷ್ಟು ಸದಸ್ಯರ ಬೆಂಬಲ ಬೇಕು? 296 ಸದಸ್ಯರ ಬೆಂಬಲ ಇದ್ದರೆ ಸಾಕು. ಬಟ್ ಮಸೂದೆಯ ಪರವಾಗಿ ಎಷ್ಟು ಜನ ಸಹಿ ಮಾಡ್ತಾರೆ? 330 ಜನ ಸದಸ್ಯರು ಸಹಿ ಮಾಡ್ತಾರೆ. ಹಾಗಾಗಿ ಮಸೂದೆ ಏನಾಗತ್ತ? ಕಾಯ್ದೆಯಾಗಿ ಜಾರಿಯಾಗತ್ತೆ. ಹೀಗೆ ಸಂಸತ್ತಿನ ಜಂಟಿ ಅಧಿವೇಶನ ಕರೆದಾಗ ಎರಡೂ ಸದನಗಳ ಸದಸ್ಯರ ಸಂಖ್ಯೆನ ಒಟ್ಟಿಗೆ ಸೇರಿಸ್ತಾರೆ. ಆ ಎರಡೂ ಸದನಗಳ ಸದಸ್ಯರ ಸಂಖ್ಯೆನ ಒಟ್ಟಿಗೆ ಸೇರಿಸಿ ಹಾಜರಿದ್ದ ಸಂಖ್ಯೆಯಲ್ಲಿ ಅರ್ಧಕ್ಕಿಂತ ಹೆಚ್ಚು ಮೆಜಾರಿಟಿ ಸಿಕ್ಕರ ಮಸೂದೆ ಪಾಸ್ ಆಗತ್ತ ಸ್ನೇಹಿತರೆ. ಹೀಗೆ ಸಂಸತ್ತಿನ ಜಂಟಿ ಅಧಿವೇಶನ ಕರೆದು ಇಲ್ಲಿವರೆಗೆ ಎಷ್ಟು ಕಾಯ್ದೆಗಳನ್ನು ಜಾರಿಗೆ ತರಲಾಗಿದೆ ಅಂತಂದ್ರ ಒಟ್ಟು 3 ಕಾಯ್ದೆಗಳನ್ನು ಜಾರಿಗೆ ತಂದಿರತಕ್ಕಂಥದ್ದು ಸ್ನೇಹಿತರೆ. ನಮ್ಮ ದೇಶದ ಇತಿಹಾಸದಲ್ಲಿ ಸಂಸತ್ತಿನ ಜಂಟಿ ಅಧಿವೇಶನ ಕರೆದು ಸಾಮಾನ್ಯ ಮಸೂದೆಗೆ ಸಂಬಂಧಪಟ್ಟಂತೆ ಒಟ್ಟು 3 ಕಾಯ್ದೆಗಳನ್ನು ಜಾರಿಗೆ ತಂದಿರತಕ್ಕಂಥದ್ದು ಸ್ನೇಹಿತರೆ. ಹಾಗಾದ್ರೆ ಆ 3 ಕಾಯ್ದೆಗಳು ಯಾವತ್ತಂದ್ರ, ಒಂದು 1961 ವರದಕ್ಷಿಣೆ ನಿಷೇಧ ಕಾಯ್ದೆ ಸಂಸತ್ತಿನ ಜಂಟಿ ಅಧಿವೇಶನ ಕರೆದು ಕಾಯ್ದೆ ಜಾರಿಗೆ ತರ್ತಾರೆ. ಇನ್ನು ಎರಡನೆಯದಾಗಿ 1978 ಬ್ಯಾಂಕಿಂಗ್ ಸೇವಾ ಕಾಯ್ದೆ ಜಂಟಿ ಅಧಿವೇಶನ ಕರೆದ ಕಾಯ್ದೆ ಜಾರಿಗೆ ತರ್ತಾರೆ. 3 2002 ಪೋಟಾ ಕಾಯ್ದೆ ಅಂದ್ರ ಪ್ರಿವೆನ್ಷನ್ ಆಫ್ ಟೆರರಿಸಂ ಆಕ್ಟ್ ಭಯೋತ್ಪಾದಕ ನಿಗ್ರಹ ಕಾಯ್ದೆ. ಇದನ್ನು ಕೂಡ ಸಂಸತ್ತಿನ ಜಂಟಿ ಅಧಿವೇಶನ ಕರೆದು ಕಾಯ್ದೆಯನ್ನಾಗಿ ಜಾರಿಗೆ ತರತಕ್ಕಂಥದ್ದು ಸ್ನೇಹಿತರೆ. ಬಟ್ ಈ ಪೋಟಾ ಕಾಯ್ದೆ 2002ರಲ್ಲಿ ಪೋಟಾ ಕಾಯ್ದೆ ಜಾರಿಗೆ ತರ್ತಾರೆ. 2002ರಲ್ಲಿ ಪೋಟಾ ಕಾಯ್ದೆ ಜಾರಿಗೆ ತರ್ತಾರೆ ಸ್ನೇಹಿತರೆ. 1 ಸೆಕೆಂಡ್. ಪೋಟಾ ಕಾಯ್ದೆ ಜಾರಿಗೆ ತಂದದ್ದು 2002. ಬಟ್ ರದ್ದುಪಡಿಸಿದ್ದು ಯಾವಾಗ? 2002 ಪೋಟಾ ಕಾಯ್ದೆ ಜಾರಿಗೆ ತರ್ತಾರೆ. 2004ರಲ್ಲಿ ಪೋಟಾ ಕಾಯ್ದೆಯನ್ನ ರದ್ದುಪಡಿಸ್ತಾರೆ ಸ್ನೇಹಿತರೆ. ನೋಡ್ರಿ, ಅಟಲ್ ಬಿಹಾರಿ ವಾಜಪೇಯಿ ಪ್ರೈಮ್ ಮಿನಿಸ್ಟರ್ ಇರಬೇಕಾದ್ರೆ 2002ರಲ್ಲಿ ಪೋಟಾ ಕಾಯ್ದೆ ಜಾರಿಗೆ ತರ್ತಾರೆ, ಭಯೋತ್ಪಾದಕ ನಿಗ್ರಹ ಕಾಯ್ದೆ ಜಾರಿಗೆ ತರ್ತಾರೆ. ಬಟ್ 2004 ಮನಮೋಹನ್ ಸಿಂಗ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಆ ಪೋಟಾ ಕಾಯ್ದೆಯನ್ನ ರದ್ದುಪಡಿಸ್ತಕ್ಕಂಥದ್ದು ಸ್ನೇಹಿತರೆ. ಹೀಗೆ ಸಂಸತ್ತಿನ ಜಂಟಿ ಅಧಿವೇಶನ ಎಂಬ ಟಾಪಿಕ್ ಮೇಲೆ ಹಲವಾರು ಪ್ರಶ್ನೆಗಳನ್ನು ಕೇಳ್ತಕ್ಕಂಥದ್ದು ಸ್ನೇಹಿತರೆ. ಇಲ್ಲಿ ಏನೇನು ಕ್ವಶನ್ಸ್ ಕೇಳ್ತಾರೆ ಕರೆಕ್ಟ್ ಆಗಿ ನೀವು ಅರ್ಥ ಮಾಡ್ಕೋಬೇಕು. ಸಂಸತ್ತಿನ ಜಂಟಿ ಅಧಿವೇಶನ ಎಂಬ ಪರಿಕಲ್ಪನೆಯನ್ನ ಯಾವ ಮೂಲದಿಂದ ಎರವಲ್ಪಡ್ಕೊಂಡಿದ್ದೀವಿ, ಜೊತೆಗೆ ಸಂಸತ್ತಿನ ಜಂಟಿ ಅಧಿವೇಶನ ಯಾರು ಕರೀತಾರೆ, ಜಂಟಿ ಅಧಿವೇಶನ ಯಾವ ವಿಧಿಯ ಪ್ರಕಾರ ಕರೀತಾರೆ, ಜಂಟಿ ಅಧಿವೇಶನದ ಅಧ್ಯಕ್ಷತೆ ಯಾರು ವಹಿಸ್ತಾರೆ,
ಜಂಟಿ ಅಧಿವೇಶನ ಉದ್ದೇಶಿಸಿ ಯಾರು ವಿಶೇಷ ಭಾಷಣ ಮಾಡುತ್ತಾರೆ? ಯಾವ ವಿಧಿಯ ಪ್ರಕಾರ ವಿಶೇಷ ಭಾಷಣ ಮಾಡುತ್ತಾರೆ? ಜಂಟಿ ಅಧಿವೇಶನ ಯಾವ ಯಾವ ಸಂದರ್ಭದಲ್ಲಿ ಕರೀತಾರೆ? ಜಂಟಿ ಅಧಿವೇಶನ ಕರೀತಕ್ಕಂಥ ಉದ್ದೇಶ ಏನು? ಜಂಟಿ ಅಧಿವೇಶನ ಕರೆದು ಇಲ್ಲಿವರೆಗೆ ಯಾವ್ಯಾವ ಕಾಯ್ದೆಗಳನ್ನು ಜಾರಿಗೆ ತರಲಾಗ್ಯದ? ಜಂಟಿ ಅಧಿವೇಶನ ಯಾವ ಮಸೂದೆಗೆ ಸಂಬಂಧಪಟ್ಟಂತೆ ಕರೀತಾರೆ? ಇದೆಲ್ಲದರ ಮೇಲೆ ಕ್ವಶನ್ಸ್ಗಳನ್ನು ಕೇಳ್ತಕ್ಕಂಥದ್ದು ಸ್ನೇಹಿತರೆ. ಇವತ್ತು ಈ ಜಂಟಿ ಅಧಿವೇಶನ ಎಂಬ ಟಾಪಿಕ್ ಮೇಲೆ ನಿಮಗೆ ಸಮಗ್ರವಾದ ಮಾಹಿತಿಯನ್ನು ನಾನು ಕೊಟ್ಟಿದ್ದೀನಿ ಸ್ನೇಹಿತರೆ. ಮತ್ತೆ ಮುಂದಿನ ಒಂದು ತರಗತಿಗಳಲ್ಲಿ ಬೇರೆ ಬೇರೆ ಟಾಪಿಕ್ಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.